ಶಾಸ್ತ್ರಕ್ಕೆ ಮಿಗಿಲಾದ ತತ್ವವನ್ನು ಹೇಳ್ತಾವ, ಅತೀ ಸರಳವಾದ ಬದುಕಿನ ಸೂತ್ರಗಳನ್ನು ಹೇಳ್ತಾವ. ಏನ್ರಿ? ಶಾಸ್ತ್ರಕ್ಕಿಂತಲೂ ಶ್ರೇಷ್ಠವಾದ ವಚನಗಳು ಅದಾವ, ಆದ್ರೆ ಬದುಕಿನ ಸೂತ್ರಗಳನ್ನು ಹೇಳ್ತಕ್ಕಂಥ ವಚನಗಳು ಅದಾವ. ಮತ್ತು ಆ ವಚನಗಳು ಅವೇನಿವ ಈಗ ನಾವು ಬರಿತೀವಲ್ಲ ವಚನಗಳನ್ನು, ಭಾಳ ಮಂದಿ ನಾವು ಬರಿತೀವಿ ಈಗ ವಚನಗಳನ್ನು. ಒಂದು ಬುಕ್ಕ ಒಂದು ಪೆನ್ನ ತಗೊಳಿದ್ರೆ ಅವ್ರದ್ದೊಂದು ವಚನ ಪುಸ್ತಕ, ಇವ್ರದ್ದೊಂದು ವಚನ ಪುಸ್ತಕ, ಅದ್ರಾಗ ಇದ್ರಾಗ ಒಂದೊಂದು ಕೂಡಿ ನಾವು ವಚನ ಬರಿತೀವಿ. ಆದರೆ ಶರಣರು ಹಿಂಗೆ ಪುಸ್ತಕ ತಗೊಂಡು, ಬುಕ್ ತಗೊಂಡು, ಪೆನ್ ತಗೊಂಡು ಕುಂತ ನಮಗತ್ತೆ ತಿನಿಕ್ಯಾಡಿ ಬರೆದದ ವಚನ ಅಲ್ಲವು. ಹಿಂಗೆ ವಚನ ಬರೆದಿಲ್ಲ ಶರಣರು. ಅವರು ವಚನಗಳನ್ನು ಬರಿಬೇಕಂತ ಬರೆದವರಲ್ಲ, ಸುಮ್ಮನೆ ಅನುಭವದ ಅಂತರಾಳದಿಂದ ಅರಳಿ ಬಂದ ಮಾತುಗಳೇ ವಚನಗಳಿವತ್ತ. ಈಗ ನೀವು ಮನ್ಯಾಗ ಗಂಡ ಹೆಂಡತಿ ಮಾತಾಡ್ತೀರಿಲ್ರಿ? ಓಣ್ಯಾಗ ಕುಂತು ಮಾತಾಡ್ತಿರಿಲ್ಲ? ಅವಂತೂ ಮನಗಂಡರಿ ಸ್ವಾಮಿ, ನಮಗೆ ಟೈಮ್ ಪಾಸ್ ಆಗುದ ಅಲ್ಲೇ ರೀ. ಮಂದಿದಟ್ಟು ಮಾತಾಡಿದಾಗ ನಮಗೆ ಸಮಾಧಾನ ರೀ. ಯಾಕೆ ಅಂಬಲ್ರಿ? ತಂಗಿ ಬಾಯವ ಅನ್ನೋದು ಅಕೆಟ್ ಬಂದು ಇಕೆಟ್ ಬಂದು 4 ಮಂದಿ ಕೂಡಿ ಕದ್ದಿಲೆ ಮಾತಾಡೋದು. ಇವ್ರು ಹುಡುಗಿದ್ ಹಿಂಗೆ ಆತತ್ತಲ್ಲ, ನಮ್ಮದು ಏನಾಗೈತೆ ನಮ್ಗೆ ಗೊತ್ತಿಲ್ಲ, ಮಂದಿದ ವಿಚಾರ ಮಾಡವ್ರು ನಾವು. ಅದಕ್ಕೆ ಒಬ್ರು ಹಾಡ್ತಾರೆ ನೋಡ್ರಿ, ನಿಂದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡೋದಂದ್ರೆ ನಮ್ಮ ಕಣ್ಣು ದೊಡ್ಡವಾಗಿರ್ತಾವ, ಕಿವಿ ದೊಡ್ಡವಾಗಿರ್ತಾವ, ಮನಸ್ಸೆಲ್ಲ ಅಲ್ಲೇ ಹೋಗಿ ಕೂತಿರ್ತದ. ಇನ್ನೊಬ್ರದ್ದು ಏನಾದರೂ ಸುದ್ದಿ ಕೇಳೋದಿತ್ತಂದ್ರೆ ಗಪ್ಪನ ಯಾರ ಸುಮ್ಮ ಅಲ್ಲೇನೋ ಹೇಳಕತ್ತಾರ, ಅಷ್ಟು ಲಕ್ಷ ಕೊಟ್ಟು ಕೇಳ್ತೀವಿ. ಅದ ಧಾರಾವಾಹಿ ನೋಡ್ತೀವಿ ನಾವೆಲ್ಲ. ನಿನ್ನೆ ಸಾಯಂಕಾಲ ಅಲ್ರಿ, ತಿಂಗಳ ಹಿಂದೆ ಎಲ್ಲಿ ನಿಂತೈತಿ ಅನ್ನೋದು ಹೇಳ್ತೀವಿ. ಅದರೊಳಗೆ ಯಾವ್ಯಾವ ಟೈಮಿಗೆ ಏನೇನಾಗೈತೆ ಅನ್ನೋದೆಲ್ಲ ಹೇಳ್ತೀವಿ ನಾವು. ನಾ ಹೇಳಿದ 8 ದಿವಸದ ಪ್ರವಚನದೊಳಗೆ ಒಂದು ಮಾತು ನೆನಪುಳಿಯಂಗಿಲ್ಲ. ಯಾಕೆ ಅಂಬಲ್ರಿ? ಅವೆಲ್ಲ ನೆನಪುಳಿತಾವು, ಇವು ನಮ್ಮ ಮಾತ ನೆನಪಿಳಂಗಿಲ್ಲ. ಶರಣರು ಹೆಂಗಂತಂದ್ರೆ ಸುಮ್ಮ ಮಾತಾಡಿದ ಮಾತು, ಮನ್ಯಾಗ ನೀವೇನು ಗಂಡ ಹೆಂಡತಿ ಮಾತಾಡ್ತೀರಲ್ಲ, ಓಣ್ಯಾಗ ಹೆಂಗೆ ಕುಂತು ಮಾತಾಡ್ತೀರಲ್ಲ, ಹಂಗ ದಿನನಿತ್ಯ ಅನುಭವದಿಂದ ಬಂದಿರತಕ್ಕಂಥ ಮಾತುಗಳವು. ಮಾತಾಡಿದ ಮಾತ್ರಿ ಇವತ್ತ ವಚನಗಳು. ನಿಮಗೆ ಉದಾಹರಣೆ ಹೇಳ್ತೀನಿ ಬೇಕಾರ, ಕಲ್ಪನೆ ಮಾಡ್ಕೊಳ್ಳಿ. ನಾವೆಲ್ಲ ಅನುಭವದ ಮಂಟಪ, ಅನುಭವ ಮಂಟಪ ಬಸವ ಕಲ್ಯಾಣ. ನಾ ಇವತ್ತು ಬಸವ ಕಲ್ಯಾಣದಿಂದನೇ ಇಲ್ಲಿಗೆ ಬಂದಿ ನೋಡ್ರಿ. ಸೀದಾ ಬಸವ ಕಲ್ಯಾಣದೊಳಗೆ ಮುಂಜಾನೆ ಬಹುತೇಕ 10 ಗಂಟೆಗೆ ಕಾರ್ ಚಾಲು ಮಾಡಿದವು, ಸೀದಾ ಇಲ್ಲಿಗೆ ಬಂದಿನಿ ಬಸವ ಕಲ್ಯಾಣದಿಂದ. ಬಸವ ಕಲ್ಯಾಣದ ಮಹಾಮಂಟಪದೊಳಗೆ ಹಿಂಗ ಅಪ್ಪ ಅವರು ಕುಂತಂಗ, ಶಿವಯೋಗಿಗಳು ಕುಂತಂಗ, ಅಲ್ಲಮಾಪ್ರಭುಗಳು ಬಾಜು ಚನ್ನಬಸವಣ್ಣ, ಅಣ್ಣ ಬಸವಣ್ಣ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ನೂಲಿಯ ಚಂದಯ್ಯ, ಸಾವಿರ ಶರಣರೆಲ್ಲರೂ ಅವ್ರು ಎದಕ್ಕೆ ಕೂಡ್ತಿದ್ರಂದ್ರ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆ ತಕ ತಾವು ಮಾಡಿದ ಎಲ್ಲ ಕಾಯಕವನ್ನು ಬಂದು ಚರ್ಚಾ ಮಾಡ್ತಿದ್ರಂತ್ರಿ ಅಲ್ಲಿ ಅನುಭವ ಮಂಟಪದೊಳಗೆ. ಇವತ್ತು ನಾ ಏನು ಮಾಡೀನಿ, ನಾ ಮಾಡುವುದ್ರೊಳಗೆ ಎಷ್ಟು ಮಂದಿಗೆ ನೋವಾಗ್ಯದ, ಎಷ್ಟು ಮಂದಿಗೆ ಒಳ್ಳೆಯದಾಗ್ಯದ, ನಾ ಮಾಡುವುದ್ರೊಳಗೆ ಪಾಪ ಎಷ್ಟಾಗ್ಯದ, ಪುಣ್ಯ ಎಷ್ಟಾಗ್ಯದ, ಅದನ್ನೆಲ್ಲ ಚರ್ಚಾ ಮಾಡ್ತಿದ್ರಂತ್ರಿ ಶರಣರು ಬಂದು. ಮತ್ತು ತಾವು ಮಾಡಿದ ಕಾಯಕದ ಬಗ್ಗೆ ವಿಶ್ಲೇಷಣೆ ಮಾಡ್ತಿದ್ರಿ ಎಲ್ಲರೂ ಮಾತಾಡ್ಕೊಂತ. ಅದ ಅನುಭವ ಮಂಟಪ, ಅಲ್ಲಿ ನಡೆಯೋ ಚರ್ಚೆಗಳೇ ಅವ. ಈಗ ನೀವು ಹೆಂಗೆ ತಾಯಂದಿರು ಕುಂತಿರ್ಲ, ಹಿಂಗೆ ಸಾವಿರಾರು ಮಂದಿ ಶರಣೆಯರು ಒಂದು ಕಡೆ ಸಾವಿರಾರು ಮಂದಿ ಶರಣರು, ಮಧ್ಯದಲ್ಲಿ ಅಲ್ಲಮಾಪ್ರಭು, ಬಾಜು ಅಣ್ಣಬಸವಣ್ಣ, ಚನ್ನಬಸವಣ್ಣ, ಹಿಂಗೆಲ್ಲರೂ ಕುಂತ ಸಂದರ್ಭದೊಳಗ ಅಲ್ಲಿ ಆಯ್ದಕ್ಕಿ ಮಾರಯ್ಯ ಅಂತ ತಿಳ್ಕೊಂಡು 12ನೇ ಶತಮಾನದೊಳಗೆ ಶರಣರು ಅಡ್ರೆಸ್ ಹೆಂಗಿದ್ವು ಅಂತಂದ್ರೆ ಅವರ ಕಾಯಕದ ಮೇಲೆ ಅಡ್ರೆಸ್ ರೀ. ಅವ್ರೇನು ಕೆಲಸ ಮಾಡ್ತಾರಲ್ಲ ಅದ್ರ ಮ್ಯಾಗನ ಅವ್ರ ಅಡ್ರೆಸ್. ಇವ ಆಯ್ದಕ್ಕಿ ಮಾರಯ್ಯ ಅವನ ಹೆಸರು, ಅವನ ಅಡ್ಡ ಹೆಸರ ಆಯ್ದಕ್ಕಿ ಅಂದ್ರೆ ಏನ್ರಿ? ಅವ ಶರಣರ ಮಣಿಯ ಮುಂದೆ ಬಿದ್ದದ ಅಕ್ಕಿ ಆರಿಸ್ಕೊಂಡು ಬರ್ತಿದ್ದವ. ಅಕ್ಕಿ ಆರಿಸ್ಕೊಂಡು ಬಂದು ಅವತರನ
ಅನ್ನ ಮಾಡಿ ಜಂಗಮ ತೃಪ್ತಿ ಮಾಡಿ ಮಿಕ್ಕ ಪ್ರಸಾದವನ್ನು ಅವರು ಸೇವನೆ ಮಾಡೋ ಪದ್ಧತಿ ಅದು. ಅಲ್ಲಮಪ್ರಭುವಿನ ಜೊತೆಗೆ ಅವ್ರದ್ದು ಮಾತಿನೊಳಗ ಕಾಯಕದ ಸಿದ್ಧಾಂತ ಬಗ್ಗೆ ಶ್ರೇಷ್ಠತೆ ನಡೆದಿತ್ತು. ಇದಕ್ಕೆ ಮಾರಯ್ಯ ಏನಂತಿದ್ದ? ಕಾಯಕ ಶ್ರೇಷ್ಠ ಅಂತಿದ್ದ. ಜಗತ್ತಿಗೆ ಕಾಯಕ ಸಿದ್ಧಾಂತವನ್ನು ಶರಣರು ಎಷ್ಟು ಶ್ರೇಷ್ಠವಾಗಿ ಹೇಳ್ಯಾರ ನೋಡ್ರಿ. ಕೆಲಸ ಕಾಯಕ ಮಾಡುವಾಗ ಬಸವಣ್ಣವ್ರೊಂದು ಕಡೆ ಅಂದಾರ ಅದನ್ನ, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಲಿಂಗ ಪೂಜಾ ಮಾಡಲಿಲ್ಲ ಅಂದರೂ ನಡೀತದ, ಜಂಗಮ ದಾಸೋಹ ಮಾಡಲಿಲ್ಲ ಅಂದರೂ ನಡೀತದ, ಪರಂತು ಮೊಟ್ಟ ಮೊದಲ ಕಾಯಕದ ಶ್ರೇಷ್ಠತೆ. ಒಟ್ಟ ಅಲ್ರಿ, ಕೊಳ್ಳಾಗಿನ ಲಿಂಗಪ್ಪ ಕೆಳಗೆ ನೀರಾಗ ಬಿದ್ರೆ ಹೊಳ್ಳಿ ತಗೋಲಿಲ್ಲ ನೂಲಿ ಚಂದಯ್ಯ. ನೀ ಬಿದ್ದದಿಲ್ಲ ಬೀಳಂದವ, ನಿನಗೂ ಗೊತ್ತಾಗಲ್ಲ ಒಂದಿಟ ಅಂತ, ಬಿದ್ದದಿಲ್ಲ ಬೀಳಂದವ. ಅಷ್ಟು ಶ್ರೇಷ್ಠತೆ ಕಾಯಕಕ್ಕ. ಕಾಯಕದ ಬಗ್ಗೆ ಮಾತಾಡಕತ್ತಿದ್ರು ಇಬ್ರು. ಬಹಳ ದೊಡ್ಡ ಸಂವಾದ ಅದ ಅಲ್ಲಮಪ್ರಭುಗಳಿಗೂ ಮತ್ತು ಐದಕ್ಕಿ ಮಾರಯ್ಯನಿಗೂ. ನಾವು ಸಂಪಾದನೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಶೂನ್ಯ ಸಂಪಾದನೆಯೊಳಗೆ ಅವರೊಂದು ಮಾತು ಇವರೊಂದು ಮಾತು, ಅವರೊಂದು ಮಾತು ಇವರೊಂದು ಮಾತು. ಕಾಯಕ ಶ್ರೇಷ್ಠ ಅಂತ ಅವರು, ಅಲ್ಲೋ ಕಾಯಕ ಶ್ರೇಷ್ಠ, ಪರಂತು ಕಾಯಕ ಮಾಡುವುದರ ಜೊತೆಗೆ ಭಗವಂತನ ಅಸ್ತಿತ್ವ ಇರಬೇಕಲ್ಲ ನಿನ್ನ ಕಾಯಕದೊಳಗ. ಮಾಡುವ ಮಾಟದಿಂದ ಬೇರೊಂದನ್ನರಿಯಬೇಕು. ಪ್ರಭು ನಿರ್ಣಯ ಕೊಡ್ತಾನೆ ಅಲ್ಲಮಪ್ರಭುಗಳು. ನೀ ಮಾಡ ಕಾಯಕ ಬೇಡ ಅನ್ನಂಗಿಲ್ಲ, ನೀ ಮಾಡುವ ಕಾಯಕದಿಂದ ಬೇರೊಂದನ್ನರಿಯಬೇಕು, ಅಂದ್ರೆ ಪರಮಾತ್ಮ ತತ್ವವನ್ನು ಅರಿಯಬೇಕು ಅನ್ನುವುದನ್ನ ಅಲ್ಲಮಪ್ರಭುಗಳು ಹೇಳ್ತಿದ್ರು. ಇಬ್ರು ಚರ್ಚಾ ಮಾಡೋರೊಟ್ಟಿಗೆ ಸಾಯಂಕಾಲ 5-6 ಗಂಟೆ ಆಯ್ತು ರೀ. ಸೂರ್ಯ ಮುಳುಗೋ ಹೊತ್ತಾಯಿತು. ಹೆಣ್ಮಕ್ಳೊಳಗೆ ಆ ಮಾರಯ್ಯನ ಹೆಂಡತಿ ಕೂತಿದ್ಲು. ಐದಕ್ಕಿ ಮಾರಯ್ಯನ ಹೆಂಡತಿ ಐದಕ್ಕಿ ಲಕ್ಕಮ್ಮ ಕುಂತಿದ್ಲು. ಆಕೆಗೆ ಮನಸ್ಸಿನಾಗ ಏನು ಅನ್ಸಕತ್ತಂದ್ರೆ, ಇವರು ಕಾಯಕದ ಬಗ್ಗೆ ಮಾತಾಡ್ಕೋತ ಕುಂತರು. ಕಾಯಕಕ್ಕೆ ಟೈಮ್ ಆಗ್ಯದ ಈಗ. ಅವ್ರದ್ದೇನು ಪ್ರತಿನಿತ್ಯ 5 ಗಂಟೆಗೆ ಹೋಗಿ ಒಂದಿಷ್ಟು ಅಕ್ಕಿ ಆರಿಸ್ಕೊಂಡು ಬರ್ತಿದ್ರು. ಅವರು ಎಲ್ಲಿ ಬಿದ್ದಿರ್ತಾವೆ ನೋಡಿ ಅಕ್ಕಿ ಆರಿಸ್ಕೊಂಡು ಬಂದು, ಮತ್ತು ಅಕ್ಕಿ ಆರಿಸ್ಕೊಂಡು ಅಂದ್ರೆ ಏನ್ರಿ, ನಮಗತ್ತೆ ಕಟ್ಟಾಗಂಟ್ಲೆ ತಂದು ಇಡ್ತಿದ್ದಿಲ್ಲ. ಅವರು ಕಟ್ಟಾಗಂಟ್ಲೆ ತಂದಿಟ್ಟು ಕಟ್ಟಾಕ್ರಿ ನಾವು ನಮ್ಮ ಕುಂಟಲ್ ಗಂಟ್ಲೆ ಅಕ್ಕಿಗಳು ನಮ್ಮ. ಆದ್ರೆ ಶರಣರು ಹಂಗಿಲ್ಲ. ಅದಕ್ಕೆ ಅವರು ನಮ್ಮ ಮೂಳಿಗೆಯ ಮಾರಯ್ಯನವ್ರು ಬರುವಾಗ, ಕಾಶ್ಮೀರದಿಂದ ಬರುವಾಗ ಒಂದು ಮಾತಂದ್ರೆ ಅವರು ಏನು, ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನು, ತಾನುಂಬುವುದು ಪಡಿಯಕ್ಕಿ. ನಿಮ್ಮನ್ಯಾಗ ಕ್ವಿಂಟಲ್ ಗಂಟ್ಲೆ ಅಕ್ಕಿದ್ರು ಕೂಡ ನಾವು ಉಣ್ಣುವುದು ಒಂದು ಪಡಿಯಕ್ಕಿ, ಒಂದು ಆವಿನ ಹಾಲು. ಶರಣರು ಹೇಳಿದರು. ಹಂಗ ಒಂದು ಬಗಶಾಕಿ ಆದರೆ ಸಾಕ್ರಿ. ಅವತ್ತ ಅವರು ನಾಳಿದ ವಿಚಾರ ಮಾಡ್ತಿದ್ದಿಲ್ಲ ಶರಣರು. ಅದಕ್ಕೆ ಆರಾಮಿದ್ರು ಶರಣರು. ನಿಮ್ಗೊಂದು ಮಾತು ಹೇಳ್ತೀನಿ, ಶರಣರತ್ತೆ ಕಾರ್ಗಡೆ ಇದ್ದಿದ್ದಿಲ್ರಿ. ಬಸವಣ್ಣವ್ರು ಕಾರ್ಗಡೆ ಹತ್ತಿದ್ರೇನ್ರಿ? ಇಲ್ಲ. ಬಸವಣ್ಣವ್ರು ದೊಡ್ಡ ಅರಮನೆ ಇತ್ತನ್ರಿ? ಇಲ್ಲ. ಏನೂ ಇಲ್ರಿ, ಸಂಪತ್ತೇ ಇಲ್ಲ. ಆದ್ರೆ ಸಂತೋಷದಿಂದ ಇದ್ರು ಶರಣರು. ಏನೂ ಇಲ್ಲ, ಆದರೂ ಸಂತೋಷದಿಂದ ಸುಖದಿಂದ ಇದ್ರು ಶರಣರು. ನಮಗೇನು ಕಡಿಮೆ ಅಂತ ಹೇಳ್ರಿ ನೀವು? ದೊಡ್ಡ ಮನಿ, ಆನಂತರ ಮಾತು ಕೇಳುವಂಥ ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ, ಆಸ್ತಿ ಅಂತಸ್ತು, ಕಾರ್ಗಡೆ ಎಲ್ಲ ಐತ್ರಿ. ಇದ್ರೂ ನೆಮ್ಮದಿ ಇಲ್ಲ. ನಾವು ಅಪ್ಕೊಳತಕ್ಕೆ ಬರ್ತಾರೆ ನೋಡ್ರಿ, ಮಠಕ್ಕೆ ಬರ್ತಾರೆ, ಕಾರ್ಗಡೆದಾಗ ಬರ್ತಾರೆ, 50 ಲಕ್ಷ ಕಾರ್ಗಡೆದಾಗ ಬಂದು ಅಪ್ಪ ಅವ್ರ ತಕ್ಕ ಒಂದಿಟ್ಟ ಮನ್ಯಾಗ ಒಂದಿಟ್ಟು ನೆಮ್ಮದಿ ಇಲ್ಲ ನೋಡ್ರಿಪ್ಪ, ಏನಾರ ಮಾಡ್ರಿ ನೋಡ್ರಿ. ಹಂಗದ ಸಂತೋಷಕ್ಕಾಗಿ ನಾವು ಎಲ್ಲವನ್ನು ಗಳಿಸ್ತೀವಿ. ಯಾವುದಕ್ಕಾಗಿ ನಾವು ಗಳಿಸ್ತೀವಲ್ಲ ಅದ ಸಿಗುವಲ್ತು ನಮಗ, ಸಂತೋಷನ ಸಿಗುವಲ್ತು. ನಾವು ಸಂತೋಷದಿಂದ ಇರ್ಬೇಕಂತ ಎಲ್ಲನೂ ಗಳಿಸಾಕತ್ತಿದೀವ್ರಿ. ನಾವು ಆರಾಮಿರ್ಬೇಕಂತ, ಸಂತೋಷದಿಂದ ಇರ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿದು ಎಲ್ಲ ಸಾಕಷ್ಟು ಗಳಿಸಾಕತ್ತಿದೀವು, ಎಲ್ಲ ಬರಾಕತ್ತೈತಿ. ಆದ್ರೆ ಸಂತೋಷ ಹೋಗಾಕತ್ತೈತಿ ನಮ್ಮದು.
ಎಲ್ಲ ಸಿಗಾಕತ್ತದ. ಆದ್ರೆ ಇದ್ದ ನೆಮ್ಮದಿ ಸಂತೋಷ ಹೋಗಾಕತ್ತದ. ಒಬ್ಬ ಭಿಕ್ಷುಕ ಅಂತಾನ. ಒಬ್ಬ ಭಿಕ್ಷುಕ ಏನಂತಾನಂತಂದ್ರ, ಈ ದೇಶದ ಸಾಮ್ರಾಟನಾಗಬೇಕು ನಾನು, ಅಂದ್ರೆ ನನಗೆ ಸಂತೋಷ ಸಿಗ್ತದ ಅಂತಾನವ. ಈ ದೇಶದ ಸಾಮ್ರಾಟನಾಗಬೇಕು ಅಂದ್ರೆ ನನಗೆ ಸಂತೋಷ ಸಿಗ್ತದ ಅಂತಾನ. ಒಬ್ಬ ಭಿಕ್ಷುಕ ಈ ದೇಶದ ಸಾಮ್ರಾಟನಾದ್ರೆ ಸಂತೋಷ ಸಿಗ್ತಿತ್ತು ಅಂದ್ರ, ಈ ದೇಶದ ಸಾಮ್ರಾಟ ಬುದ್ಧ ಸಂತೋಷದ ಸಲುವಾಗಿ ಭಿಕ್ಷುಕ ಆದಲ್ರಿ. ಈ ದೇಶದ ಸಾಮ್ರಾಟವಿದ್ದ ಬುದ್ಧ ಒಂದು ದೇಶದ ರಾಜ. ಆದರೆ ಆ ರಾಜ್ಯದಲ್ಲಿ ಸಂತೋಷನ ಕಾಣಲಿಲ್ಲ ಅವನಿಗೆ. ಹೆಂಡತಿ ಮಲ್ಕೊಂಡಿದ್ಲು, ಬಾಜು ಮಗು ಮಲಗಿತ್ತು ರಾಹುಲ್. ರಾತ್ರಿ 12 ಗಂಟೆಗೆ ಎದ್ದ ಬುದ್ಧ. ಎದಕ್ಕಂತಂದ್ರ ಸಂತೋಷವನ್ನು ಹುಡುಕೋ ಸಲುವಾಗಿ, ನೆಮ್ಮದಿಯನ್ನ ಸುಖವನ್ನು ಹುಡುಕೋ ಸಲುವಾಗಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದ. ಯಾರಿಗೂ ಹೇಳು ತಾಳ್ಮೆ ಇಲ್ಲ ಅವನಿಗೆ, ಹೇಳಿ ಹೋಗ್ಬೇಕನ್ನೋದು ಸದೇ ಇಲ್ಲ. ಏನು ರಾತ್ರಿ ಎದ್ದಿದ್ದಲ್ಲ, ಅವನ ಮನಸ್ಸಿನ ಮ್ಯಾಗ 3 ವಿಷಯಗಳ ಪರಿಣಾಮ ಬೀರಿದ್ದು ರಾತ್ರಿ ಹೇಳ್ಬೇಕಾದ್ರೆ. ಬುದ್ಧ ದಾರಿ ಹಿಡಿದ ಹೋಗುವಾಗ, ರಥದೊಳಗೆ ಕುಂತು ಹೋಗೋ ಸಂದರ್ಭದೊಳಗ ಒಬ್ಬ ರೋಗಿ ಮನುಷ್ಯ ಎದುರಿಗೆ ಬಂದಂತ. ಅವನ ಆಯುಷ್ಯದೊಳಗ 20, 25, 30 ವರ್ಷದ ಆಯುಷ್ಯದೊಳಗ ರೋಗಿನ ನೋಡಿದ್ದಿಲ್ಲವ. ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿದ್ದಿಲ್ಲ. ಯಾಕಂದ್ರೆ ಅವ್ರ ಅಪ್ಪಗ ಜ್ಯೋತಿಷ್ಯ ಅವ್ರು ಹೇಳಿದರು, ಇವನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರು ವಿಷಯ ಏನಾದರೂ ನೋಡಿದ ಅಂದ್ರೆ ಇವ್ ನಿಮ್ಮನಿ ಬಿಟ್ಟು ಹೋಗ್ತಾನ, ಅದಕ್ಕೆ ಇವನು ಹೊರಗೆ ಕಳಿಸ್ಬೇಡ್ರಿ ಅಂತ ಹೇಳಿದ್ರು. 30 ವರ್ಷ ತನಕ ಹೊರಗೆ ಕಳಿಸಿದ್ದಿಲ್ಲವ ಅವರಪ್ಪ. ಅಲ್ಲೇ ಮದುವೆ ಮಾಡಿ ಅಲ್ಲೇ ಮಕ್ಕಳು ಹಡದು ಅಲ್ಲೇ ಇದ್ದ. ಒಂದಿನ ಅವ್ರ ಅಪ್ಪ ಇಲ್ಲದ ಸಂದರ್ಭದೊಳಗೆ ಊರು ಸುತ್ತ ಹಾಕಬೇಕಂತ ಆದ್ರೆ, ರಥದೊಳಗೆ ಕುಂತು ಹೋಗುವಾಗ ಒಬ್ಬ ರೋಗಿ ಶರೀರ, ಆ ರಥ ಹೊಡೆಯವನು ಕೇಳಿದ, ರಥಿಕನನ್ನು ಕೇಳಿದ, ಏನಿದು ಅಂತ ಕೇಳಿದ. ಏನಿಲ್ರಿಪ್ಪ, ಅವನು ಮನುಷ್ಯನು ರಾಜರೇ, ಅವನು ಮನುಷ್ಯನೇ, ಮತ್ತೆ ಹಿಂಗ್ಯಾಕಾಗ್ಯಾನಂತಂದಾಗ, ಯಪ್ಪ ದೇಹ ಅದ ಅಂತಂದ್ರೆ ರೋಗ ಬರ್ತದ, ಮತ್ತು ನಂದು ದೇಹದಲ್ಲೋ ಮತ್ತು ನನಗೂ ರೋಗ ಬರ್ತದನ್ನ, ಮುಂದೆ ಬಂದರೂ ಬರ್ಬಹುದ್ರಿ ಅಂದವ. ಹೊಡಿ ಅಂದ. 90 ವರ್ಷದ ವಯೋವೃದ್ಧ ಒಂದು ಬಡಿಗೆ ಹಿಡ್ಕೊಂಡ ಬಾಗಿ ನಡ್ಕೋಂತ ಬರ್ತಿದ್ದ. ಮುದುಕರನ್ನ ನೋಡಿಲ್ ಜೀವನದೊಳಗವ. ಅವನ್ ಕೇಳ್ದ, ಏನಿದು ಅಂದ. ಇವ್ರು ಯಾರು ಅಂತಂದಾಗ, ಇವರು ಮನುಷ್ಯರೇ, ಮತ್ತು ಹಂಗ್ಯಾಕ ಬಾಗ್ಯಾನ, ಕೈಯಾಗ ಬಡಿಗೆ ಯಾಕೆ ಹಿಡ್ದಾನ. 80-90 ವರ್ಷದ ನಂತರ ಈ ಶರೀರ, ಈ ದೇಹ ಮುಪ್ಪಾಗುತ್ತದ ರೀ ಅವಂದ. ಮತ್ತು ನೀವು ಮುಪ್ಪಾಗುತ್ತೀರಿ, ನನ್ನ ಶರೀರನು ಅವನಗತೆ ಆಕ್ಕತ್ತೇನು? ಹ್ಞೂ ಅಂದ. ಮುಂದಂದ. ಮತ್ತೆ ಮುಂದೊಂದು ಸ್ವಲ್ಪ ಹೋಗ್ಬಿಡ್ದ. 4 ಮಂದಿ ಹೊತ್ತುಕೊಂಡು ಒಂದು ಹೆಣ ತಗೊಂಡು ಬರಾಕತ್ತಿದ್ರು. ಇದೇನು ಅಂದ. ಅವ ತೀರ್ಕೊಂಡಾನ್ರಿ, ಲಿಂಗೈಕ್ಯಾಗ್ಯಾನ, ಹೋಗ್ಯಾನ. ಹಂಗಂದ್ರೆ ಏನು ಅಂದಿವ. ಒಂದಿನ ನಾವು ಈ ದೇಶವನ್ನು, ಈ ಜಗತ್ತನ್ನು ಬಿಟ್ಟು ಹೋಗುವುದದರಿ, ಈ ದೇಹವನ್ನು ಮಣ್ಣಾಗ ಮುಚ್ಚುವುದದ ಅಂದ ಕೂಡಲೇ, ಇನ್ನೇನು ಮುಂದೆ ಹೋಗಬೇಡ, ಹೊಳಿಸಿ ರಥ ಮಣಿಗೆ ತಗೊಂಡು ನಡಿ ಅಂದ. ರಥ ರಾಜ್ಯಕ್ಕೆ ಬಂದು ಬಿಟ್ಟ, ಮಲ್ಕೊಂಡ. ರಾತ್ರಿ ಎದ್ದ. ಏನೂ ನೋಡಿಲ್ರಿ. ಒಬ್ಬ ಮುದುಕನನ್ನು ನೋಡಿದ. ನೀವೆಟ್ಟು ಮುದುಕರನ್ನು ನೋಡಿಲ್ಲ. ಒಬ್ಬ ರೋಗಿಯನ್ನು ನೋಡಿದ. ನಾವೆಟ್ಟು ರೋಗಿಯನ್ನು ನೋಡಿಲ್ಲ. ಒಂದು ಹೆಣ ನೋಡಿದ. ನಾವೆಟ್ಟು ಮಂದಿನ ಮಣ್ಣು ಕೊಟ್ಟು ಬಂದಿಲ್ಲ. ಇಷ್ಟು ನೋಡಿ ಅವನಿಗೆ ಸತ್ಯದ ಅರಿವಾಯಿತು. ಸಾಕಂದವ. ಈ ದೇಹಕ್ಕೆ ರೋಗ ಬರುವುದಕ್ಕಿಂತಲೂ ಮುಂಚೆ, ಈ ದೇಹ ಮುಪ್ಪಾಗುವುದಕ್ಕಿಂತಲೂ ಮುಂಚೆ, ಈ ದೇಹ ಹೋಗುವುದಕ್ಕಿಂತ ಮುಂಚೆ ನಾನು ಏನು ಮಾಡ್ಬೇಕನ್ನೋದನ್ನು ಮಾಡ್ಬೇಕಂತ ತಿಳ್ಕೊಂಡು ಮನಿ ಬಿಟ್ಟ. ಬುದ್ಧ ಮಧ್ಯರಾತ್ರಿ ಎದ್ದೇನು ಮಾಡಿದ ಅಂತಂದ್ರೆ, ಹೆಂಡತಿಗೆ ಹೇಳಲಿಲ್ಲ, ಮಗನಿಗೆ ಹೇಳಲಿಲ್ಲ, ಹೊಂಟ. ಎದಕ್ಕ? ಬುದ್ಧ ಭಿಕ್ಷು ಆದ.
ಸಂಪತ್ತಿನಲ್ಲಿ ಸಂತೋಷ ಇದ್ರೆ ಯಾಕೆ ಬರ್ಬೇಕಾಗಿತ್ತು ರೀ? ಯಾಕೆ ಬರಬೇಕಾಗಿತ್ತು? ಒಂದು ವೇಳೆ ಸಂಪತ್ತಿನಲ್ಲಿ ಸಂತೋಷ ಇತ್ತು ಅಂದ್ರೆ ಸೀಸೇರ್ ರಾಯ್ ಅವ್ರು ಯಾಕೆ ಸಾಯಬೇಕಾಗಿತ್ತು? ಅವ್ರಿಗೇನು ಕಡಿಮೆ ಇತ್ತು? ಬಹುತೇಕ ಕೋಟಿ ಕೋಟಿ ಕಿಮ್ಮತ್ತಿನ ಕಾರ್ಗಡೆ ಲೆಕ್ಕಿಲ್ಲದಷ್ಟು ಅದಾವು. ಅವನಿಗೆ ಸಾಕಷ್ಟು ಟಿವಿಯೊಳಗೆ ನೋಡಿರಿ, 9,000 ಕೋಟಿ. ತಾನೇ ಗುಂಡಾಕೊಂಡು ಹೋದ. ತಾಯಂದಿರ, ಸಂಪತ್ತಿನಲ್ಲಿ ಸಂತೋಷ ಇಲ್ಲ.